ಕರ್ನಾಟಕದ ಶ್ರೀಮಂತ ಕಲೆಯಾದ ಯಕ್ಷಗಾನವನ್ನ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಕಲೆಯನ್ನ ಬೆಳೆಸುವಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ಡ್ ಬೆಂಗಳೂರು. ಶ್ರೀಮತಿ ಕೆ ಗೌರಿ ಅವರ ಕನಸಿನ ಈ ಸಂಸ್ಥೆಗೆ ಅವರ ಪತಿ ಮತ್ತು ಯಕ್ಷಗಾನ ಗುರುಗಳಾದ ಶ್ರೀನಿವಾಸ್ ಸಾಸ್ತಾನ್ ಅವರ ಸಹಕಾರವು ಈ ಸಂಸ್ಥೆಯು ದೇಶ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಕಾರ್ಯಕ್ರಮವನ್ನ ನೀಡುವಲ್ಲಿ ಯಶಸ್ಸನ್ನ ಕಾಣುವಂತಾಯಿತು. ಯಕ್ಷಗಾನವನ್ನ ಗಂಡು ಕಲೆ ಅಂತ ಹೇಳಿದ್ರು ಕೂಡ ಮಹಿಳೆಯರು ತಾವು ಪುರುಷರಿಗೇನು ಕಮ್ಮಿ ಇಲ್ಲ ಎಂದು ಯಕ್ಷಗಾನ ಮಾಡುವ ಬಗೆ ನಿಜಕ್ಕೂ ಅದ್ಭುತ. ಬೆಂಗಳೂರಿನ ಮೊದಲ ಮಹಿಳಾ ಯಕ್ಷಗಾನ ತಂಡ ಇವರದ್ದು ಎಂದ್ರೂ ಕೂಡ ತಪ್ಪಾಗಲಾರದು. ಪ್ರತಿ ವರ್ಷವೂ ಈ ಸಂಸ್ಥೆಯ ವತಿಯಿಂದ ಯಕ್ಷಗಾನ ಉತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ಈ ಬಾರಿ ಕೂಡ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಯಕ್ಷಗಾನ ಉತ್ಸವ 2024 ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಯಕ್ಷಗಾನ ಕಲೆಯನ್ನ ಎಲ್ಲೆಡೆ ಪಸರಿಸುವ ಧ್ಯೇಯ ತೊಟ್ಟಿರುವ ಈ ಸಂಸ್ಥೆಯು ಈ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿಯೇ ನೆರವೇರಿಸಿತು. ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಾಯಿತು. ಖ್ಯಾತ ಯಕ್ಷಗಾನ ಪ್ರಸಾದನ ತಜ್ಞರು ತುಳುವರಿಂಕುಲು ಇದರ ಕಾರ್ಯದರ್ಶಿಗಳಾದ ಶ್ರೀ ಮಟ್ಟಿ ರಾಮಚಂದ್ರ ರಾವ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಯಕ್ಷಗಾನ ಕಲಾವಿದೆ ಶ್ರೀಮತಿ ಅಶ್ವಿನಿ ಕೊಂಡತ್ಕುಳಿಯವರು, ಸಂಸ್ಥೆಯ ನಿರ್ದೇಶಕಿ ಕೆ ಗೌರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ರಾಜೇಶ್ ಆಚಾರ್, ಶಂಕರ್ ಹೊಸೂರು ಮತ್ತು ಉಮೇಶ್ ರಾಜ್ ಇವರ ನೇತೃತ್ವದಲ್ಲಿ ಯಕ್ಷಗಾನ ಮುಖವರ್ಣಿಕೆ ಮತ್ತು ವೇಷಭೂಷಣ ಕಮ್ಮಟವನ್ನ ನಡೆಸಲಾಯಿತು. ಯಕ್ಷಗಾನದಲ್ಲಿ ನೃತ್ಯ, ಅಭಿನಯ, ಮಾತುಗಾರಿಕೆ ಎಷ್ಟು ಮುಖ್ಯವೋ ಹಾಗೆ ಮುಖವರ್ಣಿಕೆ ಮತ್ತು ವೇಷಭೂಷಣ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಈ ಕಮ್ಮಟದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹಾಗೆ ಯಕ್ಷಗಾನ ಆಸಕ್ತರಿಗೆ ಯಕ್ಷಗಾನದ ಮುಖವರ್ಣಿಕೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಹಾಗೆ ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಮಾಡಿಸಿ ತೋರಿಸಲಾಯಿತು.
ಈ ಸಂದರ್ಭದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮುಖವರ್ಣಿಕೆಯ ಬಗ್ಗೆ ಸ್ಪರ್ಧೆ ನಡೆಸಿ ಬಹುಮಾನವನ್ನ ಕೂಡ ನೀಡಲಾಯಿತು. ನಂತರ ನೆರೆದವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಯಿತು. ಈ ದಿನ ಯಕ್ಷಗಾನ ಮುಖವರ್ಣಿಕೆ ಮತ್ತು ವೇಷಭೂಷಣ ಕಮ್ಮಟ, ತಾಳಮದ್ದಲೆ, ಯಕ್ಷಗಾನದ ಪೂರ್ವರಂಗ ಪ್ರದರ್ಶನ, ಕುಶಲವ ಕಾಳಗ ಮತ್ತು ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ನಡೆಯಿತು. ಈ ಎಲ್ಲ ಕಾರ್ಯಕ್ರಮಗಳು ಬಂದ ಯಕ್ಷಗಾನ ಪ್ರೇಮಿಗಳನ್ನ ರಂಜಿಸಿದ್ವು. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಸುಮಾರು 25 ವರ್ಷದಿಂದ ಯಕ್ಷಗಾನದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಯಕ್ಷಗಾನವನ್ನು ಯಾಕೆ ನಾವು ಕಲಿಬೇಕು ಅಂದರೆ, ಪ್ರತಿಯೊಂದು ರಾಜ್ಯಗಳಿಗೂ ರಾಜ್ಯ ಕಲೆ ಅಂತ ಇದೆ. ಕರ್ನಾಟಕದ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಯಕ್ಷಗಾನ. ಈಗ ಈ ಯಕ್ಷಗಾನದಲ್ಲಿ ಎಲ್ಲ ರೀತಿ ಅಂದರೆ ಆಂಗಿಕಾಭಿನಯ, ವಾಚಿಕ ಇರಬಹುದು, ನೃತ್ಯ ಇರಬಹುದು, ಮತ್ತು ಆಹಾರ್ಯ ಅಂದರೆ ವೇಷಭೂಷಣಗಳು ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಯಾವ ಜನರಿಗೂ ಅದು ಅಟ್ರಾಕ್ಟ್ ಮಾಡುವಂಥ ಒಂದು ವಿಶೇಷವಾದಂತಹ ಒಂದು ವೇಷಭೂಷಣ ಮತ್ತು ಆ ಕಲೆಯ ಒಂದು ಯೋಗ್ಯತೆಯು ಹಾಗೇ ಇದೆ. ಜೊತೆಗೆ ಇಲ್ಲಿ ಕರ್ನಾಟಕ ಕಲಾದರ್ಶಿನಿಯವರು, ಕರ್ನಾಟಕ ಮಹಿಳಾ ತಂಡದವರು ಇಂತಹ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ ಮತ್ತು 25 ವರ್ಷವನ್ನು ಪೂರೈಸಿದ್ದಾರೆ. ಮಹಿಳೆಯರು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವುದಂದ್ರೆ ಅದು ಸುಲಭದ ಮಾತು ಖಂಡಿತ ಅಲ್ಲವೇ ಅಲ್ಲ. ಯಾಕಂದರೆ ಗಂಡು ಕಲೆ ಅಂತಲೇ ಗುರುತಿಸ್ಕೊಂಡಿದೆ. ಇದು ಪುರುಷ ಪ್ರಧಾನವಾದಂಥ ಕಲೆಯಲ್ಲಿ ಮಹಿಳೆಯರು 25 ವರ್ಷದಿಂದ ತೊಡಗಿಸಿಕೊಂಡಿದ್ದಾರೆ. ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ಬೋದು, ಆದರೆ ಇಷ್ಟು ವರ್ಷ ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಾದರೆ ಅದು ಬಹಳಷ್ಟು ಒಂದು ವಿಶೇಷವಾದಂತಹ ಸಂಗತಿ. ಇಲ್ಲಿ ಇಂತಹ ಕಾರ್ಯಾಗಾರಗಳನ್ನು ಅನೇಕವಾಗಿ ಅವರು ಮಾಡಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾರೆ. ಜೊತೆಲಿ ಬೆಂಗಳೂರಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದವರು ಇದು ನಮ್ಮ ಕಲೆ ಎನ್ನುವ ಒಂದು ಅಭಿಮಾನದಿಂದ ಇದರಲ್ಲಿ ತೊಡಗಿಸಿಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಹೊಂದಲಿಕ್ಕೆ ಅಥವಾ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಇದು ಉತ್ತಮವಾದಂಥ ಒಂದು ಕಲೆ ಅಂತ ಹೇಳ್ತೇನೆ. ಯಕ್ಷಗಾನದಲ್ಲಿ ದೇವರ ಹರಕೆಯಲ್ಲೂ ಯಕ್ಷಗಾನಗಳಾಗುತ್ತೆ, ಹಾಗೆ ನಾರ್ಮಲ್ ಆಗಿ ಯಕ್ಷಗಾನ, ಎರಡಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಈಗ ದೇವರ ಹರಕೆ ಮೇಳಗಳಲ್ಲಿ ಹೇಗೆ ಅಂದರೆ ಅಲ್ಲಿ ಆಡಿಯನ್ಸ್ ನಮಗೆ ಎಲ್ಲ ದಿನ ಒಂದೇ ರೀತಿಯ ಆಡಿಯನ್ಸ್ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ಜನನೇ ಇರಲ್ಲ, ಆದರೆ ದೇವರ ಹರಕೆ ಅನ್ನೋ ಕಾರಣಕ್ಕಾಗಿ ರಾತ್ರಿಯಿಂದ ಬೆಳಗ್ಗೆ ತನಕ ಅವರು ಮಾಡಬೇಕಾಗತ್ತೆ. ಆಗ ಪ್ರದರ್ಶನದಲ್ಲಿ ಕೆಲವೊಮ್ಮೆ ಪ್ರದರ್ಶನದ ಮಟ್ಟ ಕುಸಿಯುವಂಥ ಒಂದು ಸಂಭವನೂ ಇರುತ್ತೆ. ಆದರೆ ಈಗ ಟಿಕೆಟ್ ಶೋಗಳಲ್ಲಿ ಅಥವಾ ಈ ಥರ ಆಡಿಟೋರಿಯಂಗಳಲ್ಲಾದಾಗ ಯಕ್ಷಗಾನವನ್ನು ನೋಡಲಿಕ್ಕೆ ಅಂತಲೇ ಪ್ರೇಕ್ಷಕರು ಬಂದಾಗ ಕಲಾವಿದರು ಕೂಡ ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಯಾಕಂದರೆ ಇವರು ದುಡ್ಡು ಕೊಟ್ಟು ಬಂದಿದ್ದಾರೆ ಅಥವಾ ಯಕ್ಷಗಾನ ಕಲೆಯನ್ನು ನೋಡಲಿಕ್ಕೆ ಅಂತಲೇ ಬಂದಿದ್ದಾರೆ. ಆದ್ದರಿಂದ ನಾವು ಆದಷ್ಟು ಅದನ್ನು ಸರಿಯಾಗಿ ಕೊಡಬೇಕು, ಕಲೆಯನ್ನು ಸರಿಯಾಗಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಕಾನ್ಷಿಯಸ್ ಲೆವೆಲ್ ಜಾಸ್ತಿ ಇರುತ್ತೆ ಅದರಲ್ಲಿ. ಇನ್ನೊಂದು ಅದು ಧಾರ್ಮಿಕವಾಗಿ ಸಂಬಂಧಪಟ್ಟಿದ್ದು, ದೇವರು, ನಂಬಿಕೆ, ಇದರ ಮೇಲೆ ಹೋಗುವಂಥದ್ದು ಒಂದು ಕ್ರಮ. ಅದು ಒಂದು ಕ್ರಮ. ಇನ್ನೊಂದು ಕಲೆ, ಸಂಸ್ಕೃತಿ ಅನ್ನೋ ದೃಷ್ಟಿಯಲ್ಲಿ ಹೋಗೋದು ಇನ್ನೊಂದು ಕ್ರಮ. ಈ ಥರ ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ಜನ ಕರಾವಳಿ ಭಾಗದಿಂದ ವಲಸೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಎಷ್ಟು ಈ ಥರ ನಾಟಕ ಯಕ್ಷಗಾನಗಳಾಗ್ತಾ ಇದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ? ಇಲ್ಲಿ ಬಹಳಷ್ಟು ಆಗ್ತಾ ಇದೆ. ಈಗ ಕರಾವಳಿ ಕಡೆಯಿಂದ ಅಥವಾ ಉತ್ತರ ಕನ್ನಡ ಅಥವಾ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಕಡೆ ಮಂಗಳೂರು ಎಲ್ಲರೂ ಆಲ್ಮೋಸ್ಟ್ ತುಂಬ ಕಾರ್ಯಕ್ರಮಗಳನ್ನು ಮಾಡಿಸ್ತಾನೆ ಇರ್ತಾರೆ. ಅವರದ್ದೇ ಒಂದು ಸಂಘಗಳನ್ನು ಮಾಡಿ ತುಂಬ ಕಾರ್ಯಕ್ರಮ ಆಗುತ್ತಾನೆ ಇರುತ್ತೆ. ಅಂದರೆ ಜನನೂ ತುಂಬ ಸೇರ್ತಾರೆ. ನಾನು ಹೇಳೋದು ಯಕ್ಷಗಾನ ಪ್ರೇಕ್ಷಕರು ಅಂದರೆ ಯಕ್ಷಗಾನದ ಭಾಗದಿಂದ ಬಂದಂಥ ಪ್ರೇಕ್ಷಕರನ್ನು ಬಿಟ್ಟು
ಹೊರಗಿನವರು ಇದಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈಗ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬಂದಿದೆ. ಈ ಕಡೆ ಬಾರಿ ಏನು ಕಂಬಳ ಅಂತ, ಬೆಂಗಳೂರು ಕಂಬಳ ಅಂತ ಆಯಿತು, ಸುಮಾರು 4-5 ಲಕ್ಷ ಜನ 2 ದಿವಸಕ್ಕೆ ಸೇರಿದ್ರು ಅಂತ ಮಾತ್ರ. ಅದೇ ಥರ ಯಕ್ಷಗಾನದ ಯಾವ್ದಾದ್ರು ಈ ಥರ ಮಾಡಬೇಕು ಅಂತ ಆಲೋಚನೆಗಳು ನಡೀತಿದೆಯಾ? ಯಕ್ಷಗಾನ ಈಗ ಕುಂದಾಪುರ ಹಬ್ಬ ಅಂತ ಬರ್ತಾ ಇದೆ. ಈಗ 16-17 ತಾರೀಕು ಅರಮನೆ ಮೈದಾನದಲ್ಲಿ ಆಗ್ತಾ ಇದೆ. ಸೊ ಅಲ್ಲಿ ಯಕ್ಷಗಾನ ಜೋಡಾಟ ಅಂತ ಮಾಡ್ತಾ ಇದ್ದಾರೆ. ಅಂದರೆ 2 ಸ್ಟೇಜು ಒಟ್ಟಿಗೆ ಒಂದೇ ಪ್ರಸಂಗ 2 ಕಡೆ ಆಗತ್ತೆ. ಅಂದರೆ ವಿಶೇಷವಾಗಿ ಅದೊಂದು ಹಳೆಯ ಕ್ರಮದಲ್ಲಿತ್ತು ಜೋಡಾಟ, ಅದನ್ನ ಈಗ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ. ಹೌದು, ಹೀಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನ ಆಗ್ತಾ ಇದೆ. ಇವಾಗಿನ ಹೆಣ್ಣು ಮಕ್ಕಳು ಇಲ್ಲಿ ಯಕ್ಷಗಾನದಲ್ಲಿ ತೊಡಗಿಸ್ಕೊಂತಿದ್ದಾರೆ. ಮುಖ್ಯವಾಗಿ ಏನು ಬೇಕಾಗುತ್ತೆ ಯಕ್ಷಗಾನಕ್ಕೆ ಅಂತ? ಯಕ್ಷಗಾನಕ್ಕೆ ಒಂದು ತುಂಬ ಸ್ಟೆಮಿನಾ ಅನ್ನೋದು ಬೇಕೇ ಬೇಕು. ಯಾಕಂದರೆ ಆಹಾರ ಅಂದರೆ ಕಾಸ್ಟ್ಯೂಮೇ ಅಷ್ಟು ಹೆವಿ ಆಗಿರೋದ್ರಿಂದ ಒಂದು ಸ್ಟೆಮಿನಾ ಅನ್ನೋದು ಬೇಕು. ಜೊತೆಗೆ ಒಂದು ಧೈರ್ಯ ಬೇಕೇ ಬೇಕು. ಯಾಕಂದರೆ ನಾವು ಯಕ್ಷಗಾನದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ, ಯಾಕಂದರೆ ಅದು ಹೆಚ್ಚಾಗಿ ನಡೆಯುವಂಥದ್ದು ಸಂಜೆ ಹೊತ್ತಿನಲ್ಲಿ, ರಾತ್ರಿಯಿಂದ ಬೆಳಗ್ಗೆ ತನಕ ಹೀಗೆ ಯಕ್ಷಗಾನ ಪ್ರದರ್ಶನಗಳಿರುತ್ತೆ. ಅಲ್ಲಿ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಗಟ್ಸ್ ಇರಲೇಬೇಕಾಗತ್ತೆ. ಜೊತೆಗೆ ನಾಲೆಡ್ಜ್. ಈಗ ಒಂದು ವರ್ಷ ನೀವು ಕಲ್ತ್ರೆ ಯಕ್ಷಗಾನ ಕಲ್ತು ಮುಗೀತು ಅಂತ ಇಲ್ಲ, ನಿತ್ಯ ನೂತನ. ಯಾಕಂದರೆ ನಾವು ಯಕ್ಷಗಾನದಲ್ಲಿ ಮಾತು ಇರೋದರಿಂದ ಎಷ್ಟು ವಿಷಯಗಳು ಅಧ್ಯಯನ ಮಾಡಿದ್ರೂ ಸಾಕಾಗೋದಿಲ್ಲ ಅದರಲ್ಲಿ. ಸೊ ತುಂಬ ಅಧ್ಯಯನ ಬೇಕು. ಜೊತೆಯಲ್ಲಿ ಒಂದು ಸ್ಪಾಂಟೇನಿಯಸ್ ಆಗಿ ಮಾತಾಡುವಂಥ ಒಂದು ಕಲೆ, ಆಮೇಲೆ ಎನರ್ಜಿ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಧೈರ್ಯ, ಇದಿಷ್ಟು ಬೇಸಿಕ್ ಬೇಕೇ ಬೇಕು. ಅದು ಹೆಣ್ಮಕ್ಳಿಗಿರಲಿ ಗಂಡು ಮಕ್ಳಿಗಿರಲಿ ಬೇಕೇ ಬೇಕು. ಒಂದು ಏನು ಮೇಳದಲ್ಲಿ ಪಾತ್ರಧಾರಿಗಳು ಎಷ್ಟು ಪ್ರಾಮುಖ್ಯತೆ ಇರೋ ಅದಕ್ಕಿಂತ ಜಾಸ್ತಿ ಭಾಗವತರು ಪ್ರಾಮುಖ್ಯತೆ ಇರುತ್ತೆ. ಸೊ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ಈಗ ಭಾಗವತರಿಗೆ ಯಾವಾಗಲೂ ಪ್ರಥಮ ವೇಷಧಾರಿ ಅಂತ ಹೇಳ್ತಾರೆ. ಯಾಕಂದರೆ ಈಗ ಪಾತ್ರಧಾರಿಗೆ ಅವರವರ ಪಾತ್ರವನ್ನು ಅವ್ರವ್ರು ಮಾಡ್ಕೊಂಡು ಹೋದ್ರೆ ಆಯಿತು. ಆದರೆ ಭಾಗವತ ಹಾಗಲ್ಲ, ಎಲ್ಲ ಪಾತ್ರಗಳನ್ನು ಕಂಟ್ರೋಲ್ ಮಾಡಬೇಕು, ಇಡೀ ಕಥೆಯನ್ನು ನಡೆಸಬೇಕು. ಜೊತೆಯಲ್ಲಿ ಹಿಮ್ಮೇಳದಲ್ಲಿ ಚಂಡ ಮೊದಲೆಯವರು ಇರ್ತಾರೆ, ಅವರನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಆದ್ದರಿಂದ ಭಾಗವತನನ್ನು ಸೂತ್ರಧಾರ ಅಂತ ಅಂತಾರೆ. ಭಾಗವತ ಫಸ್ಟ್ ಇಂಪಾರ್ಟೆನ್ಸ್ ಇರೋದು ಭಾಗವತನಿಗೆ. ಯಾಕಂದರೆ ಇಡೀ ಕಥೆಯನ್ನು ನಡೆಸೋವನೇ ಭಾಗವತ. ಆದ್ದರಿಂದ ಸೊ ಈಗ ಯಕ್ಷಗಾನಕ್ಕೆ ಯಾವುದೋ ತೊಂದರೆಗಳಾದಾಗ ಸರ್ಕಾರದಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಅಂದರೆ ಏನಾದ್ರು ಅನುದಾನ ಆಗಿದ್ದಾನೆ ಎಕ್ಸ್ಪೆಕ್ಟ್ ಮಾಡೋದಿದೆಯಾ? ಅಂದರೆ ಸರ್ಕಾರದಿಂದ ಅನುದಾನಗಳು ಇದೆ. ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಇದೆ, ಸ್ಟೇಟ್ ಗೌರ್ಮೆಂಟಿಂದಲೂ ಸ್ವಲ್ಪ ಮಟ್ಟಿಗಿದೆ. ಆದರೆ ಅದು ಏನಾಗಿದೆ ಅಂದರೆ ತುಂಬ ಕಲಾವಿದರಿಗೆ ಅದು ತಲುಪ್ತಾ ಇಲ್ಲ. ಅದನ್ನು ತಲುಪಿಸುವಂಥ ಕಾರ್ಯಕ್ರಮ ಈಸಿಯಾಗಿ ಆಗಬೇಕು. ಯಾಕಂದರೆ ಪಾಪ ಹೆಚ್ಚಿನ ಕಲಾವಿದರು ಅವರು ತೀರಾ ಎಜುಕೇಟೆಡ್ಗಳಲ್ಲ. ಎಜುಕೇಟೆಡ್ಗಳು ಇಲ್ಲ ಅಂತಲ್ಲ, ಆದರೆ ಹೆಚ್ಚಿನವರು ಪಾಪ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಯಾವ ಥರ ಹೋಗಬೇಕು ಅಂದರೆ ಗೌರ್ಮೆಂಟ್ ಕೆಲಸ ಮಾಡಿಸ್ಕೊಳ್ಳೋದು ಅಂದರೆ ಈಸಿನೂ ಅಲ್ಲ. ಈಗ ನಾನು ಹೇಳೋದು ಕಲಾವಿದರಿಗೆ ಅವ್ರಿಗೊಂದು ಹೆಡ್ ಅಂತ ಮಾಡಿ, ಯಾರು ಅವರೆಲ್ಲ ತಿಳಿದಿರೋರು ಹೆಡ್ ಅಂತ ಇದ್ದು ಅವ್ರನ್ನ ಆ ವೇಲ್ ಕರ್ಕೊಂಡು ಹೋಗ್ಬೇಕಷ್ಟೆ. ಈಗ ಫಂಡ್ಗಳು, ಸಹಾಯಧನ ಎಲ್ಲದೂ ಇದೆ, ಬಟ್ ಅದನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡ್ಬೇಕು ಆ್ಯಕ್ಚುಲಿ. ಓಕೆ, ನಮಸ್ಕಾರ. ನಾನು ಮಟ್ಟಿ ರಾಮಚಂದ್ರರಾವ್ ಅಂತ, ಮೂಲತಃ ಉಡುಪಿ ಮಟ್ಟು ಜಿಲ್ಲೆಯವನು, ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದೇನೆ. ನಾನು ಚಿತ್ರಕಲಾವಿದ, ಯಕ್ಷಗಾನ ಕಲಾವಿದ, ತಾಳಮದ್ಲೆ ಹಾಗೂ ಈ ಮುಖವರ್ಣಿಕೆಗೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ನಾನು ಈ ಕರ್ನಾಟಕ ಮಹಿಳಾ ಯಕ್ಷಗಾನ ತಂಡ, ಇದು ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ಡ್ ಬ್ಯಾಂಗ್ಳೂರು, ಇಲ್ಲಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿಯೂ ಬರ್ತಾ ಇದ್ದೆ. ಅದು ಇವತ್ತು ಬೆಳಿಗ್ಗೆ ನಯನ ಸಭಾಂಗಣದಲ್ಲಿ ಒಂದು ಯಕ್ಷಗಾನ ಪ್ರವೃತ್ತಿಯಾಗಿ ಕಲಿಯುವಂಥವರಿಗೆ, ವೃತ್ತಿಯಾಗಿ ಅಲ್ಲ ಪ್ರವೃತ್ತಿಯಾಗಿ, ಈ ಮಹಿಳಾ ತಂಡದಲ್ಲಿ ಮಹಿಳೆಯರಿದ್ದಾರೆ, ಗೃಹಿಣಿಯರಿದ್ದಾರೆ, ಮಕ್ಕಳಿದ್ದಾರೆ, ಶಾಲೆಗೆ ಹೋಗೋರು, ಕಾಲೇಜಿಗೆ ಹೋಗೋರಿದ್ದಾರೆ, ಸಣ್ಣದಿಂದ ಹಿಡಿದು ದೊಡ್ಡದವರೆಗೆ ಇಲ್ಲಿ ಈ ಯಕ್ಷಗಾನ ತಂಡದಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಅಭ್ಯಾಸ ಮಾಡೋದ್ರಲ್ಲಿ ಯಕ್ಷಗಾನಕ್ಕೆ ಮುಖ್ಯವಾಗಿ ಬೇಕಾದ್ದು ಮುಖವರ್ಣಿಕೆ. ಯಾಕಂದರೆ ಈಗ ಸಿನಿಮಾದಲ್ಲಿ ಆದರೆ ಈಗ ರಾಜ್ಕುಮಾರ್ ಅಂತ ಹೇಳಿದ್ರೆ ಅವರ ಆ ಕಥೆಯಲ್ಲಿ ರಾಜ್ಕುಮಾರ್ನ ಹೆಸರು ಒಂದು ಇರ್ತದೆ, ಅದನ್ನು ಯಾರು ಹೇಳುವುದಿಲ್ಲ. ಅಥವಾ ವಿಷ್ಣುವರ್ಧನ್ ಅಥವಾ ಅನಂತನಾಗ್ ಅಥವಾ ಅಂಬರೀಷ್ ಅಂತಲೇ ಕರೀತಾರೆ ವಿನ ಆ ಕಥೆಗೆ ಒಂದು ಡೈರೆಕ್ಟರ್ ಒಂದು ಹೆಸರು ಕೊಟ್ಟಿರ್ತಾರೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಏನಾಗ್ತದೆ, ವ್ಯಕ್ತಿಯಿಂದಾಗಿ ಅದು ಪ್ರಚಾರಕ್ಕೆ ಬರ್ತದೆ. ಈ ಯಕ್ಷಗಾನ ಹಾಗಲ್ಲ, ಅವರ ವ್ಯಕ್ತಿ ಅಲ್ಲಿ ಏನೂ ಅಲ್ಲದಿದ್ರೂ ಅವರ ಪ್ರಚಾರಕ್ಕೆ ಬರೋದು ಅವರು ಆ ಸ್ಟೇಜಲ್ಲಿ ಆ ಹಿಂದ್ಗಡೆ ಕೊಟ್ಟಂತಹ ಆ ಹಾಡಿಗೆ ಸರಿಯಾಗಿ ನೃತ್ಯ ಮಾಡಿ ಅದರ ಅನಲೈಸ್ ಮಾಡುವಂಥದ್ದುಂಟಲ್ಲ, ಇದು ಒಬ್ಬ ಪರಿಪೂರ್ಣ ಯಕ್ಷಗಾನದ ಒಬ್ಬ ಕಲಾವಿದನಿಗೆ ಇರಬೇಕಂತ ಮೂಲ ಅರ್ಹತೆಗಳು. ಇಡೀ ಒಂದು ನಮ್ಮ ಈ ಪುರಾಣ ಪ್ರಪಂಚವನ್ನು ಮಕ್ಕಳಿಗೆ, ಅದು ಸಹ ಸಭಿಕರಿಗೆ, ಯಕ್ಷಗಾನ ಇರುವಂಥದ್ದು ಯಾಕೆ ಯಕ್ಷಗಾನ ಬೆಳೆದು ಬಂತಂತ ಕೇಳಿದ್ರೆ, ಪಾಮರರಿಗೆ ಓದಲಿಕ್ಕೆ ಬರುವುದಿಲ್ಲ ಅಂತಾದರೆ ಅಥವಾ ಹೋಗಿ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ, ಪ್ರವಚನಗಳಿಗೆ ಹೋಗಬೇಕಾದ್ರೆ ಪ್ರವಚನಗಳು ಸ್ವಲ್ಪ ಮೇಲ್ಸ್ತರದಲ್ಲಿರ್ತದೆ.
ಆದರೆ ಯಕ್ಷಗಾನ ತುಂಬ ತಳಮಟ್ಟದ ಇರುವಂತಹ ವ್ಯಕ್ತಿಯನ್ನು ನೇರವಾಗಿ ಮುಟ್ಟುವಂತಹ ಒಂದು ಸಾಮರ್ಥ್ಯ ಉಂಟು ಅಂತ ಹೇಳಿದ್ರೆ ಅದು ಕರ್ನಾಟಕದ ಗಂಡು ಕಲೆ ಯಕ್ಷಗಾನ. ಹಾಗೆ ಆ ಯಕ್ಷಗಾನದಲ್ಲಿ ಇವತ್ತು ಮಹಿಳೆಯರು ಈ ಒಂದು ತರಬೇತಿ ಕೊಡೋದಕ್ಕೋಸ್ಕರ, ಅಂದರೆ ಹೊಸದಾಗಿ ಕಲಿಯೋರಿಗೆ ಕಲ್ತವರು ತರಬೇತಿ ಕೊಡ್ತಾ ಇದ್ದಾರೆ. ತರಬೇತಿ ಮುಖವರ್ಣಿಕೆ ಹೇಗೆ ಮಾಡಬೇಕು ಅಂತ. ಹಾಗೆ ಇವತ್ತಿನ ಬೆಳಿಗ್ಗೆ ಕಾರ್ಯಕ್ರಮದ ಆಯಿತು, ಅದು ತುಂಬ ಚೆನ್ನಾಗಾಯಿತು. ಆಮೇಲೆ ಅದರ ಭಾಗವಹಿಸಿದವರು ಎಲ್ಲ ತುಂಬ ಜನ ಭಾಗವಹಿಸಿದರು. ಒಂದು ಸ್ಪರ್ಧೆಯ ರೂಪದಲ್ಲಿ ಒಂದು ಬಹುಮಾನವನ್ನು ಸಹ ಕೊಟ್ಟಿದ್ದರು. ಹಾಗೆ ಬಹುಮಾನ ವಿಜೇತರಿಗೂ ಹಾಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೂ ಈ ಸಂಸ್ಥೆಗೆ ಒಟ್ಟಿಗೆ ಕರ್ನಾಟಕ ಕಲಾದರ್ಶಿನಿ ಅಂತ, ಉದಾಹರಣೆಗೆ ಇವತ್ತು ಇದು ಮಹಿಳಾ ತಂಡದ ನಿರ್ದೇಶಕಿಯಾಗಿ ಗೌರಿ ಶಾಸ್ತಾನ್ ಅವರಿದ್ದಾರೆ. ಅವರು ಸಿಂಡಿಕೇಟ್ ಬ್ಯಾಂಕ್ ವ್ಯಕ್ತಿಯ ನಿವೃತ್ತಿಯಾಗಿ ಈಗ ಇಡೀ ತಮ್ಮ ಮನೆಯನ್ನು ಯಕ್ಷಗಾನಕ್ಕೋಸ್ಕರನೇ ಇಟ್ಟುಕೊಂಡಿದ್ದಾರೆ ಅವರು. ಹಾಗೂ ಅವರ ಪತಿಯಾದಂತಹ ಶ್ರೀನಿವಾಸ ಶಾಸ್ತಾನ್ ಅವರು ರಿಸರ್ವ್ ಬ್ಯಾಂಕ್ ಎಂಪ್ಲಾಯಿ. ಅವರು ಅಷ್ಟೇ ಬಾಲ ಕಲಾವಿದರಾಗಿ ಉಡುಪಿ ಕಲಾರಂಗದಲ್ಲಿ MGM ಕಾಲೇಜಿನ ಇದರ ರಂಗದಲ್ಲಿ ಕಲಿತು ಬಂದವರು. ಆಮೇಲೆ ಬಾಲ ಕಲಾವಿದರಾಗಿ ಆ ಇಡೀ ಪರ್ಯಟನೆ ಮಾಡಿದವರು. ತಮ್ಮ ಬ್ಯಾಂಕ್ ಉದ್ಯೋಗ ನಿವೃತ್ತಿ ಆದಮೇಲೆ ಇವರಿಬ್ಬರೂ ಸಹ ದಂಪತಿಗಳು ಇಡೀ ತಮ್ಮ ಮನೆಯನ್ನು ಯಕ್ಷಗಾನಕ್ಕೋಸ್ಕರವೇ ಇಟ್ಟಿದ್ದಾರೆ. ಯಕ್ಷಗಾನ ಪ್ರತಿ ದಿವಸ ಕುಣಿತ, ಮೇಕಪ್ ಕ್ಲಾಸ್, ಮಾತುಗಾರಿಕೆ, ವೇಷಭೂಷಣಗಳನ್ನು ಕಟ್ಟುವಂಥದ್ದು ಮತ್ತು ಅವುಗಳ ಬಗ್ಗೆ ವಿಶೇಷವಾಗಿರುವಂಥದ್ದು, ಒಟ್ಟಾಗಿ ಯಕ್ಷಗಾನವನ್ನು ಪ್ರಸ್ತುತಿ ಮಾಡುವಂಥದ್ದು ಆ ಮಟ್ಟಕ್ಕೆ ಇವತ್ತು ಬೆಳೆದು ಬಂದಿದ್ದಾರೆ. ಒಂದು ಸಮಗ್ರವಾಗಿ ಒಂದು ಇದೇ ರೀತಿಯಲ್ಲಿ ಯಕ್ಷಗಾನ ಕಲಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಪಾರಂಪರಿಕವಾಗಿ ಇಲ್ಲಿ ಭಾಗವತರಿದ್ದಾರೆ, ಚೆಂಡೆಮದ್ಲೆಯವರಿದ್ದಾರೆ, ಬೇರೆ ಬೇರೆ ರೀತಿಯ ಭಾಗವತರಿದ್ದಾರೆ. ಅವರೆಲ್ಲರೂ ಆ ಭಾಗವತರು ಅಂತ ಹೇಳಿದ್ರೆ ಬರೀ ಪದ ಹೇಳಲಿಕ್ಕೆ ಮಾತ್ರ ಅಲ್ಲ, ಅವರಿಗೆ ನೃತ್ಯವೂ ಗೊತ್ತಿರ್ತದೆ, ಮೇಕಪ್ ಗೊತ್ತಿರ್ತದೆ, ಚೆಂಡೆ ಬರೀಲಿಕ್ಕೆ ಗೊತ್ತಿರ್ತದೆ, ಅವರು ಸರ್ವಾಂಗೀಣ ಕಲಾವಿದರಾಗಿರ್ತಾರೆ. ಇಲ್ಲಿ ಯಕ್ಷಗಾನದಲ್ಲಿ ಅದೊಂದು ಅಂತ ಕೇಳಿದ್ರೆ ಮಲ್ಟಿ ಟ್ಯಾಲೆಂಟ್ ಬೇಕು. ಅವರಿಗೆ ನಾನು ವೇಷ ಮಾತ್ರ ಮಾಡೋದು ಅಂತಲ್ಲ, ವೇಷದೊಟ್ಟಿಗೆ ಅಗತ್ಯ ಬಿದ್ದರೆ ಮೊದಲೇ ನುಡಿಸ್ಲಿಕ್ಕೂ ಗೊತ್ತಿರಬೇಕು, ಒಂದು ವೇಳೆ ಪದ ಹೇಳಲಿಕ್ಕೂ ಗೊತ್ತಿರಬೇಕು. ಈ ರೀತಿಯಾದಂಥ ಸಮರ್ಥವಾದಂಥ ಗುರು ಪರಂಪರೆ ಇಲ್ಲಿದೆ. ಒಳ್ಳೊಳ್ಳೆ ಕಲಾವಿದರು ಹೇಳಿಕೊಡ್ತಾ ಇದ್ದಾರೆ. ಅವರು ತಮ್ಮ ಮನೆ ಮಕ್ಕಳ ಥರನೇ ಅವರಿಗೆ ಅದನ್ನು ಹೇಳಿಕೊಡೋ ಕ್ರಮ ನೋಡುವಾಗಲೇ ನಮಗೆ ಒಂಥರ ವಿಶೇಷ ಅನ್ನಿಸ್ತದೆ. ಆ ರೀತಿಯಾಗಿ ಈ ಒಂದು ಸಂಸ್ಥೆಗಳು ನಡೀತಾ ಇದೆ ಬೆಂಗಳೂರಿನಲ್ಲಿ. ಅದು ಒಂದು ವ್ಯಕ್ತಿ ಇಲ್ಲಿ ಬಂದು ಕಲಿತ ಮೇಲೆ ಅವರು ಪರಿಪೂರ್ಣ ಯಕ್ಷಗಾನದ ಮೇಳಕ್ಕೆ ಹೋಗಬೇಕಂತಿಲ್ಲ. ಅವರು ವೈಯಕ್ತಿಕವಾಗಿ ಅವರ ಸಂತೋಷಕ್ಕೆ ಒಂದು ಕಲೆಯನ್ನು ಕಲಿಯುವ ದೃಷ್ಟಿಯಿಂದ ಬರ್ತಾರೆ ಇಲ್ಲಿ. ಸರ್, ಅಂದರೆ ಈಗ ಒಂದು ಸಂಘನ ಕಟ್ಟೋದು ವಿಶೇಷ ಆಗಲ್ಲ. ಸಂಘನ ಕಟ್ಬೋದು, ರಿಜಿಸ್ಟರ್ ಮಾಡ್ಕೊಬೋದು, 10 ಜನ ಸೈನ ರಿಜಿಸ್ಟರ್ ಆಗೋಗುತ್ತೆ. ಆದರೆ ಇದನ್ನು ಮಹಿಳೆಯರನ್ನ ಇಟ್ಕೊಂಡು 25 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರೋದು ಎಷ್ಟು ಕಷ್ಟ ಸಾಧ್ಯ? ಇದು ಅತ್ಯಂತ ಕಷ್ಟ. ಯಾಕಂದರೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜಿದಾಗಿ. ಒಂದನೇದಾಗಿ ಈ ಮಕ್ಕಳಿಗೆ ಕನ್ನಡದಲ್ಲಿ ಬರ್ಕೊಟ್ರೆ ಓದ್ಲಿಕ್ಕೆ ಬರೋಲ್ಲ, ಇಂಗ್ಲೀಷ್ ಮೀಡಿಯಂ ಇರ್ತಾರೆ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಆ ಮಕ್ಕಳ ತಂದೆ ತಾಯಿಗಳು ಇಲ್ಲಿ ವಾಸ ಮಾಡೋದ್ರಿಂದ ಯಕ್ಷಗಾನದ ಹವ್ಯಾಸ ಇರ್ತದೆ, ರುಚಿ ಇರ್ತದೆ, ಕಲಿಸ್ತಾರೆ. ಅವರಿಗೆ ಕನ್ನಡ ಅಷ್ಟು ಬರುವುದಿಲ್ಲ. ಮತ್ತು ಮಾತನಾಡುವ ಕಲೆಯನ್ನು ಕಲಿಸುವಂಥದ್ದು, ದೈಹಿಕವಾದಂತಹ ಕಲೆಯನ್ನು ಬೇಕಾದಂಥ ವ್ಯಾಯಾಮ, ಆಂಗಿಕ, ಆಹಾರ್ಯ, ಹಾವ ಭಾವ ಇದಿಷ್ಟನ್ನು ಕಲಿತಾಗ ಅವರಿಗೆ ನಡೆಯುವುದರಾಗಲಿ, ಅಭಿನಯ ಮಾಡೋದಾಗಲಿ, ಅಥವಾ ಬಾಯಲ್ಲಿ ಅರ್ಥವನ್ನು ಹೇಳುವುದರಲ್ಲಾಗಲಿ ಪರಿಪೂರ್ಣ ಕಲೆಯನ್ನು ಕಲಿತಾರೆ. ಮತ್ತು ಇದು ಬೆಂಗಳೂರಲ್ಲಿ ನಾನು ಆಗಲೇ ನನ್ನ ಭಾಷಣದಲ್ಲಿ ಹೇಳಿದ್ದೆ, ಒಬ್ಬ ಹಿಮ ಪ್ರದೇಶದಲ್ಲಿ ಹೋಗಿ ಒಂದು ಫ್ರಿಜ್ಜನ್ನು ಮಾರಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅವನಿಗೆ. ಅಲ್ಲಿ ಇರೋ ಹಿಮ, ಅಲ್ಲಿ ಒಂದು ಏಜೆಂಟ್ ಫ್ರಿಜ್ ಮಾರಬೇಕು ಅಂತ ಬಂದರೆ ಅವನ ಫ್ರಿಜ್ ಯಾರು ತಗೊಳ್ಳಿಕ್ಕಿಲ್ಲ. ಹಾಗೆ ಪಂಜಾಬಿಗೆ ಹೋಗಬೇಕಾದ್ರೆ ಹೋಗಿ ಅಲ್ಲಿ ಬ್ಲೇಡನ್ನು ಮಾರಲಿಕ್ಕೆ ಹೋದರೆ ಯಾರು ತಗೊಳ್ಳೋದಿಲ್ಲ. ಪಂಜಾಬ್ನವರೆಲ್ಲ ಸಿಕ್ಕವರು ಗಡ್ಡ ಬಿಟ್ಟಿರ್ತಾರೆ, ಅಲ್ಲಿ ಬ್ಲೇಡಿಗೆ ಬೆಲೆ ಇಲ್ಲ ಅಂತ. ಹಾಗೆ ಇದು ಒಂದು ಏನಾಗಿದೆ ಅಂತ ಕೇಳಿದ್ರೆ ಪ್ರವಾಹದ ವಿರುದ್ಧ ದಿಕ್ಕಿನ ಈಜಿದಾಗಿ. ಇಲ್ಲಿ ಯಕ್ಷಗಾನದ ಹಿನ್ನೆಲೆ ಇಲ್ಲ, ಯಕ್ಷಗಾನದ ಪರಿಸರ ಇಲ್ಲ, ವಾತಾವರಣ ಇಲ್ಲ. ಈಗ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ, ದಕ್ಷಿಣೋತ್ತರ ಕನ್ನಡ ಇಲ್ಲಿ ಎಲ್ಲ ಯಕ್ಷಗಾನದು ರಕ್ತದಲ್ಲಿ ಬಂದಿರ್ತದೆ. ಆದರೆ ಇಲ್ಲಿ ಹಾಗಲ್ಲ. ಬೆಂಗಳೂರಿನಂಥ ಮಹಾನಗರದಲ್ಲಿ ಇಲ್ಲೆಲ್ಲೇ ಇರ್ತಾರೆ ಮಕ್ಕಳು. ಅವರ ಹೋಮ್ವರ್ಕ್, ಅವರ ಶಾಲೆ, ಅವ್ರಿಗೆ ಸಿಗುವಂಥ ಟ್ಯೂಷನ್, ಆಮೇಲೆ ಬಿಡು ಸಿಗುವಂತಹ ಬಿಡು, ಇದನ್ನೆಲ್ಲ ಬರಬೇಕಂತ ಹೇಳಿದರೆ ಇದು ಯಕ್ಷಗಾನ ಇಲ್ಲಿ ಕಲಿಸುವುದಕ್ಕಿಂತಲೂ ಅವರ ಬೇರೆ ಬೇರೆ ಕಡೆಯಿಂದ ಬರೆಸುವುದುಂಟಲ್ವ, ಅದು ಒಂದು ತೂತು ದೋಣಿಯಲ್ಲಿ ನದಿಯಲ್ಲಿ ಪ್ರಯಾಣ ಮಾಡಿದ ಹಾಗೆ ಅಷ್ಟು ಕಷ್ಟ ಇದೆ. ಕಡೆಯದಾಗ ಒಂದು ಕ್ವೆಶ್ಚನ್ ಸರ್, ಒಂದು ಪಾತ್ರ ಅಂತ ತಗೊಂಡ್ರೆ ಯಕ್ಷಗಾನದಲ್ಲಿ ಕನಿಷ್ಠ ತೂಕ ಎಷ್ಟಿರುತ್ತೆ, ಅಂದರೆ ಗರಿಷ್ಠ ತೂಕ ಎಷ್ಟಿರುತ್ತೆ ಅವ್ರ ದೇಹದ ಆಭರಣಗಳದ್ದು ಕೆಲವು ನೋಡಿ. ಉದಾಹರಣೆಗೆ ಈ ರಾಕ್ಷಸ ವೇಷಗಳಿಗೆಲ್ಲ ವಿಶೇಷವಾದ ದೊಡ್ಡ ಕಿರೀಟ ಇರ್ತದೆ. ಅದು ಸಾಧಾರಣ 15 ರಿಂದ 20 kg ಇರ್ತದೆ. ಹೌದು, ಅದು ಯಕ್ಷಗಾನದ ಕೊಂಬು ಎಲ್ಲ ಕಟ್ಟೋದಿದ್ರೆ
ಆದರೆ ಅದರಲ್ಲಿ ಏನು ಮಾಡಿದ್ದಾರೆ, ಈಗ ಆಧುನಿಕತೆಗೆ ಬಂದಿದ್ದಾಗೆ ಮುಂಚೆ ಭಾರವಾದಂಥ ಮರದ ಸಾಮಗ್ರಿಗಳಿತ್ತು, ಈಗಲೂ ಅದನ್ನು ಸ್ವಲ್ಪ ಆಧುನಿಕತೆ ಮಾಡಿ, ಉದಾಹರಣೆಗೆ ಅಲ್ಲಿ ಕಿರೀಟ ಕಾಣುವಂಥದ್ದಿತ್ತು, ಮುಂಚೆ ಕಿರೀಟವನ್ನು ಕಟ್ಟುತ್ತಿದ್ದದ್ದು ನಾವು, ಈಗ ರೆಡಿಮೇಡ್ ಕಿರೀಟವು ಬಂದು ಅದನ್ನು ಇಟ್ಟು ಅದಕ್ಕೆ ಮತ್ತೆ ಹಿಂದೆ ಕಟ್ಟಿದರೆ ಸರಿ. ಹಾಗೆ ಸುಮಾರು ಏನಾಗಿದೆ, ನವೀಕರಣ ಆಗಿದೆ. ಒಟ್ಟು ಒಬ್ಬ ವ್ಯಕ್ತಿಗೆ ಕಾಲ್ಗೆಜ್ಜೆಯಿಂದ ಹಿಡಿದು ಮೇಲೆ ತುರಾಯಿಯವರೆಗೆ ಒಬ್ಬ ವ್ಯಕ್ತಿಗೆ ಒಂದು 10 kg 12 kg ಆಭರಣಗಳು ಅವ್ರ ಮೇಲೆ ಇರ್ತದೆ. ಆದರೆ ಅದು ಒಂದೇ ಕಡೆ ಇರುವುದಿಲ್ಲ, ಅದು ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಆದ್ದರಿಂದ ಅವರಿಗೆ ಗೊತ್ತಾಗುವುದಿಲ್ಲ. ಭಾರ ಇರುತ್ತಲ್ವ? ಹೌದು, ಅವರು ಕುಣಿಯುವಾಗ ಏನಾಗ್ತದೆ, ಅದೆಲ್ಲವನ್ನು ಸಮತೋಲನ ಮಾಡಿ ಕುಣಿತಾರೆ. ಅದು ಅಭ್ಯಾಸ ಆಗಿರ್ತದೆ. ಇಲ್ಲಿ ಅಭ್ಯಾಸವೇ ಮುಖ್ಯ. ನಿರಂತರ ಕುಣಿಯುವಾಗ ಅದರಲ್ಲಿ ಬರುವಂಥ ಅಭ್ಯಾಸ ಉಂಟಲ್ಲ, ಅದು ಮುಖ್ಯ. ಅಭ್ಯಾಸ ಈ ಮಕ್ಕಳಿಗೆ, ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಮಕ್ಕಳಿಗೆ ದಿವಸ ಕುಣಿಲಿಕ್ಕಿಲ್ಲ. ಇದೊಂದು ನಾನು ಆಗಲೇ ಹೇಳಿದಾಗೆ ರುಚಿಯಾಗಿರುವಂಥ ವಸ್ತುವನ್ನು ತಾವೂ ಕಲಿಬೇಕು ಅಂತ, ಅದರಲ್ಲೇ ಮುಂದೆ ಹೋಗ್ಬೇಕಂತಲ್ಲ, ಒಂದು ಎಕ್ಸ್ಟ್ರಾ ಒಂದು ನಾಲೆಜ್ ಇರಲಿ ಅಂತ ಹೇಳಿ ಆಸೆಯಿಂದ ಬರ್ತಾ ಇದ್ದಾರೆ ಮಕ್ಕಳು. ಆದರೂ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವ ಮಕ್ಕಳನ್ನು ಇಲ್ಲಿ ಒಟ್ಟು ಹಾಕಿ ಮಾಡೋದು ಅಂತ ಹೇಳಿದರೆ ಅದು ಅದ್ಭುತವಾದಂಥ ಸಾಹಸದ ಕೆಲಸ. ಅದು ಅವರ ಮನೆಯನ್ನೇ ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಈಗ ಇಬ್ಬರು ನಿವೃತ್ತಿ ಆದಾಗ ಪೂರ್ಣ ಪ್ರಮಾಣದಲ್ಲಿ ಇದರಲ್ಲೇ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ನಾಡು ನವರಾತ್ರಿ ಬರುವಾಗ ಮಕ್ಕಳಿಗೆ ಮಾತುಗಾರಿಕೆ ಕಲಿಸಲಿಕ್ಕೆ ಹೂವಿನ ಮೇಳ ಅಂತ ಒಂದು ಮಾಡ್ತಾರೆ, ಹೂವಿನ ಕೋಲು ಅಂತ. ಹೂವಿನ ಕೋಲನ್ನು ಹಿಡ್ಕೊಂಡೋಗಿ ಪ್ರತಿ ಮನೆಗೆ ಹೋಗಿ ಒಂದು ಆಖ್ಯಾನದ 1-2 ಪದ್ಯಗಳನ್ನು ಹಾಡಿ ಅದಕ್ಕೆ ಇವರಿಬ್ಬರು ಸಂಭಾಷಣೆಯನ್ನು ಕಲಿಸ್ತಾರೆ. ಹೀಗೆ ಆಮೇಲೆ ಪೂರ್ಣ ಪ್ರಮಾಣದ ಯಕ್ಷಗಾನವನ್ನು ಸಂದರ್ಭ ಬೇಕಾದಲ್ಲಿ, ಮದುವೆ ಇರ್ಬೋದು, ಉಪನಯನ ಇರ್ಬೋದು, ಹಬ್ಬಗಳಿರ್ಬೋದು, ಅಂಥ ಸಂದರ್ಭದಲ್ಲಿ ಇವರನ್ನು ಸಂಪರ್ಕ ಮಾಡಿದರೆ ಅವರು ಯಾವ ಆಖ್ಯಾನ ಬೇಕು ನಿಮಗೆ, ಮಹಿಳಾ ತಂಡ ಬೇಕಾ, ಮಕ್ಕಳ ತಂಡ ಬೇಕಾ, ದೊಡ್ಡವರ ತಂಡ ಬೇಕಾ, ಅವರು ಬೇಕಾದ ಹಾಗೆ ಮಾಡಿಕೊಡುವಷ್ಟು ಒಂದು ವ್ಯವಸ್ಥಿತವಾದಂಥ ಒಂದು ಸಂಘ ಬೆಂಗಳೂರಲ್ಲಿ ಇದೆ. ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟ್ರೇಡ್ ಬೆಂಗಳೂರು ವತಿಯಿಂದ ಈ ಸಲದ ಯಕ್ಷಗಾನ ಉತ್ಸವ 2024 ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೆ ಇದು ಮುಖವರ್ಣಿಕ ಕಾರ್ಯಾಗಾರದೊಂದಿಗೆ ಬೆಳಗಿನ ಸೆಷನ್ ಮುಗಿದು ಈಗ ಮಧ್ಯಾಹ್ನ ಮೇಲೆ ಲವಕುಶ, ಜಾಂಬವತಿ ಕಲ್ಯಾಣ ಹಾಗೂ ಶರಸೇತು ಬಂದ ಎನ್ನುವ ತಾಳಮದ್ದಳೆ ಕೂಡ ಈ ಸಂದರ್ಭದಲ್ಲಿ ನಾವು ಆಯೋಜಿಸಿದ್ದೇವೆ. ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ಡ್ ಬೆಂಗಳೂರು 25 ವರ್ಷಗಳನ್ನು ಪೂರೈಸಿ ಈಗ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ನಾವು ಮಹಿಳಾ ಸಬಲೀಕರಣ ಉದ್ದೇಶವನ್ನು ಇಟ್ಟುಕೊಂಡು 12 ಜನ ಮಹಿಳೆಯರಿಗೆ ಸ್ಟೈಫಂಡಿನೊಂದಿಗೆ ಉಚಿತವಾಗಿ ಯಕ್ಷಗಾನ ತರಬೇತಿಯನ್ನು ಕೊಡ್ತಾ ಇದ್ದೇವೆ. 1 ವರ್ಷದ ಒಂದು ಸಿಲೆಬಸ್ಸನ್ನು ಇಟ್ಟುಕೊಂಡು ಈ ಹೊಸ ಕೋರ್ಸನ್ನು ಮಾಡಿದ್ದು 1 ವರ್ಷದಲ್ಲಿ ಕಲಾವಿದರಾಗಿ ರೂಪುಗೊಂಡು ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಂಡು ಸಂಪಾದಿಸಿ ಅವರು ಅವರವರ ಜೀವನೋಪಾಯನ ಕಂಡುಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಾಗಾರವನ್ನು ನಾವು ಮಾಡಿದ್ದೇವೆ. ಮೇಡಮ್, ಇವಾಗ ಇದು ಮಹಿಳೆಯರದು ಒಂದು ಯಕ್ಷಗಾನ ಮಂಡಳಿ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ? ಏಕೆಂದರೆ ಪುರುಷ ಪ್ರಧಾನವಾದ ಯಕ್ಷಗಾನದಲ್ಲಿ ಮಹಿಳೆಯರು ಪಾದಾರ್ಪಣೆ ಮಾಡಿ ಈಗ ಬಹುಶಃ 30-35 ವರ್ಷಗಳಾಗಿರ್ಬೋದು. ಆದರೆ ಒಂದು ತಂಡ ಅಂತ ರೂಪುಗೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಉತ್ತಮ ಕಾರ್ಯಕ್ರಮಗಳು ಪುರುಷರಂತೆ ನಾವು ಕೂಡ ಯಕ್ಷಗಾನ ಮಾಡಬಹುದು ಅಂತ ತೋರಿಸಿಕೊಂಡಂತಹ ಮೊದಲ ಸಂಸ್ಥೆ ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ಡ್ ಬೆಂಗಳೂರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಇದನ್ನು ಸ್ಥಾಪಿಸಿದ್ದು 1997ರಲ್ಲಿ. ನಿರಂತರವಾಗಿ ಹಲವಾರು ಮಹಿಳೆಯರಿಗೆ ಯಕ್ಷಗಾನ ತರಬೇತಿಯನ್ನು ಕೊಟ್ಟು ಈಗಾಗಲೇ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನ ಮೆಚ್ಚುಗೆ ಗಳಿಸಿದ ತಂಡ ನಮ್ಮದು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಮೇಡಮ್, ಆಸೆ ಅಂತ ಒಂದಿರುತ್ತೆ, ಒಂದು ಹೆಮ್ಮೆ ಅಂತ ಇರುತ್ತೆ, ಅದನ್ನು ಸೇರಿ ಮಾಡ್ತಾ ಇರ್ತಾರೆ. ಆದರೆ ನೀವು ಯಕ್ಷಗಾನಕ್ಕೋಸ್ಕರ ಇಬ್ಬರು ಗಂಡ ಮತ್ತು ಹೆಂಡತಿ ಇಬ್ಬರು ಪತಿ ಪತ್ನಿಯರಿಬ್ಬರು ಕೂಡ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ಇಡೀ ಮನೇನ ಅದಕ್ಕೆ ಅರ್ಪಿಸೋಕ್ಕೆ ಒಂದು ಏನೋ ಒಂದು ಚೇತನ ಅಂತ ಬೇಕಾಗುತ್ತೆ, ಒಂದು ಇನ್ಸ್ಪಿರೇಷನ್. ಹೌದು, ಏನಕ್ಕೆ ಯಕ್ಷಗಾನ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ. ಕರಾವಳಿಗೆ ಮತ್ತು ಉತ್ತರ ಕನ್ನಡಕ್ಕೆ ಸೀಮಿತವಾಗಿದ್ದ ಈ ಕಲೆಯನ್ನು ಕಲಿತು ಮಹಿಳೆಯರು ಬಹುಶಃ ಪ್ರದರ್ಶಿಸಿ ಮುಂದುವರಿಸಿದರೆ ಈ ಒಂದು ಕಲೆ ಬೆಳ್ಕೊಂಡು ಹೋಗಬಹುದು ಅನ್ನುವ ಒಂದು ಜಿಜ್ಞಾಸೆ ನನ್ನಲ್ಲಿ 30 ವರ್ಷಗಳ ಹಿಂದೆ ಕಾಡಿತು. ಯಾಕೆ ಮಹಿಳೆಯರು ಬರಬಾರ್ದು ಈ ಕ್ಷೇತ್ರದಲ್ಲಿ? ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ಈಗಾಗಲೇ ಛಾಪನ್ನು ಮೂಡಿಸಿ ಸ್ವಂತಿಕೆ ಮೆರೆದಂತಹ ಸಂದರ್ಭದಲ್ಲಿ ಯಾಕೆ ಯಕ್ಷಗಾನದಲ್ಲಿ ಮಾತ್ರ ಮಹಿಳೆಯರಿಲ್ಲ ಅನ್ನೋ ಒಂದು ಕುತೂಹಲ ನನ್ನಲ್ಲಿ ಮೂಡಿ ಯಕ್ಷಗಾನ ಕಲಿಬೇಕು ಅನ್ನುವ ಆಸೆ ಬಂತು. ಒಬ್ಬರೇ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಒಂದು ತಂಡವನ್ನು ರೂಪಿಸಿ ಬಹಳಷ್ಟು ಕಷ್ಟದಿಂದ ತಂಡವನ್ನು ನಡೆಸ್ತಾ ಬಂದು ಈಗ ಅನೇಕರು ಅಂದರೆ ಸಾವಿರಾರು ಮಂದಿ ಮಹಿಳೆಯರು, ಯುವತಿಯರು ಮತ್ತು ಹೆಣ್ಣು ಮಕ್ಕಳು ಕೂಡ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು ನನಗೆ
ಒಳ್ಳೆಯ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಮೇಡಮ್, ಒಂದು 30 ವರ್ಷಗಳ ಹಿಂದೆ DD1 ಮತ್ತು ಚಂದನ ಮಾತ್ರ ಇದ್ದಿದ್ದು. ಅದರಲ್ಲೂ ಸಂಜೆ 6 ಗಂಟೆಗೆ ವಾರದಲ್ಲಿ 2 ಸತಿ ಯಕ್ಷಗಾನ ಬರ್ತಿತ್ತು. ಈಗ ಸುಮಾರು ಮಾಧ್ಯಮಗಳಾಗಿದೆ, ಯಕ್ಷಗಾನನ ಕಡೆಗಣಿಸಲಾಗ್ತಿದೆಯಾ ಮಾಧ್ಯಮಗಳಲ್ಲಿ ಅಂತ? ಹಾಗಂತ ಏನೂ ಇಲ್ಲ, ಏಕೆಂದರೆ ಎಲ್ಲವೂ ಈಗ ಕಮರ್ಷಿಯಲ್ ಅಂತ ಹೇಳ್ಬೋದು. ಯಾಕೆಂದರೆ ಅದು ಬೇಕೇ ಬೇಕು. ಕಮರ್ಷಿಯಲ್ ಆಗದಿದ್ದರೆ ಉಳ್ಕೊಳ್ಳೋದು ಕಷ್ಟ ಆಗ್ತದೆ ವಾಹಿನಿಗಳಿಗೆ. ಆದ್ದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ದೂರದರ್ಶನದಲ್ಲಿ, ಚಂದನ ವಾಹಿನಿಯಲ್ಲೆಲ್ಲ ಯಕ್ಷಗಾನದ ಪ್ರಚಾರ ಮಾಡ್ತಾ ಕಲೆ, ಯಕ್ಷಗಾನಕ್ಕೆ ಮಾತ್ರ ಇಲ್ಲ, ಎಲ್ಲ ಕಲೆಗಳಿಗೂ ಉತ್ತೇಜನ ನೀಡ್ತಾ ಬರ್ತಾ ಇದೆ. ಮತ್ತು ಪ್ರೈವೇಟ್ ಚಾನಲ್ಸು ಈಗ ತುಂಬ ಯಕ್ಷಗಾನಕ್ಕೆ ಪ್ರಚಾರವನ್ನು ಕೊಟ್ಟು ಅದನ್ನು ಬೆಳೆಸೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈಗ ಬೇಕಾದಷ್ಟು ಸಾಮಾಜಿಕ ಜಾಲತಾಣಗಳಿದೆ, ಯೂಟ್ಯೂಬ್, ಎಲ್ಲದಲ್ಲೂ ಕೂಡ ನಿಮಗೆ ಯಕ್ಷಗಾನದ ಬಗ್ಗೆ ಮಾಹಿತಿ ಸಿಗ್ತದೆ. ಹಾಗೆ ಯಕ್ಷಗಾನಕ್ಕೆ ಪ್ರಚಾರ ಕೂಡ ಸಿಗ್ತದೆ. ನಿಮ್ಮ ಗುರಿ ಏನು? ಮುಂದಿನ ದಿನಗಳಲ್ಲಿ ಈ ಯಕ್ಷಗಾನಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿ ಈ ಕಲೆ ಇನ್ನಷ್ಟು ಉಳಿದು ಬೆಳೀಲಿಕ್ಕೆ ಎಲ್ಲ ಸಂಸ್ಥೆಯವರು, ಕಲಾವಿದರು ಹಾಗೆ ಸರ್ಕಾರ ಕೂಡ ಶ್ರಮಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಮತ್ತೆ? ನಾನು ಗೌರಿ ಅಂತ, ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ಡ್ ಬೆಂಗಳೂರು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದನ್ನು ಸ್ಥಾಪಿಸಿದ್ದು ಕೂಡ ನಾನು ಮತ್ತು ನನ್ನಂತೆ ಇರುವ ಸಮಾನ ಮನಸ್ಕ ಮಹಿಳೆಯರು.